சித்தலர் எடப்பாடியார், வருங்கால முதல்வர் அண்ணன் எடப்பாடியார், வருங்கால எம்எல்ஏ அண்ணன் பாலகிருஷ்ண ரெட்டி அவர்கள், வருங்கால எம்எல்ஏ அண்ணன் பாலகிருஷ்ண ரெட்டி அவர்கள், வருங்கால ಪ್ರಾಬ್ಲಮ್ಸ್ ಅಂದ್ರೆ ಇದುವರೆಗೂ DMK ಗವರ್ಮೆಂಟ್ ಇತ್ತು. ಮ್ಯಾಕ್ಸಿಮಮ್ ಅವ್ರು ಹೇಳಿರೋ ಮ್ಯಾನಿಫೆಸ್ಟೋ ಪ್ರಕಾರ ಜಾಸ್ತಿ ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡಿಲ್ಲ ಅವರು. ಸೊ ಅದು ಪ್ರಾಬ್ಲಮ್ಸ್ ಇದ್ದೇ ಇದೆ. ಮತ್ತೆ ಫಸ್ಟ್ ಹೇಳಿದ್ದು ಎಲ್ಲರಿಗೆ ರೇಷನ್ ಕಾರ್ಡ್ಗೆ 1000 rupees ಕೊಡ್ತೀವಿ ಅಂತ. ಅದಾದ್ಮೇಲೆ ಇಲ್ಲ ಅಂತ ಸರ್ಟನ್ ರೂಲ್ಸ್ ಅಪ್ಲೈ ಮಾಡಿದ್ರು, ಈ ನಾರ್ಮ್ಸ್ ಮೀಟ್ ಆದ್ರೇನೆ ನಾವು ಕೊಡೋದು ಅಂತ. ಅದರಿಂದ ಸ್ವಲ್ಪ ಜನ ಬೇಜಾರಾಗಿದ್ದಾರೆ. ಮತ್ತೆ OAPs ಸರಿಯಾಗಿ ಬರ್ತಾ ಇರೋದೆಲ್ಲಾನು ಸ್ಟಾಪ್ ಮಾಡಿದ್ದಾರೆ. ಸೊ ಇದೆಲ್ಲ ಸ್ಕೀಮ್ಸ್ ಸ್ವಲ್ಪ ನಾವು ಗಮನ ಇಟ್ಟು ಎಲ್ಲಾರ್ಗೂ ಬರೋ ತರ ಎಲ್ಲಾನು ಮಾಡೋಕೆ ರೆಡಿ ಇದೆ. ಮೇಡಮ್, ಇವಾಗ ಫಾರ್ಮರ್ ಮಿನಿಸ್ಟ್ರಿ ಅವರು ಹಾಗೂ ಇದೇ ತರ ಅವರು MLA ಇತ್ತು, ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಮೇಡಮ್ ಇನ್ನ ಬಂದ್ರೆ ಇನ್ನ ಏನೆಲ್ಲ ಮಾಡ್ಬೋದು ನೋಡಿ. ನಮ್ ಲೋಕಲ್ ಅಲ್ಲಿ ಇವಾಗ ಬೇಕಾದಷ್ಟು ಇವಾಗ ಫಾರ್ಮರ್ಸ್ ಇಶ್ಯೂ ಒಂದು ಹೋಗ್ತಾ ಇದೆ. STRR ರೋಡ್ ಪಕ್ಕದಲ್ಲಿ ಒಂದು 1/2 kilometers ಆ ಕಡೆ ಈ ಕಡೆ, ಮತ್ತೆ NH ರೋಡ್ಸ್ ಪಕ್ಕದಲ್ಲಿ, ರಿಂಗ್ ರೋಡ್ಸ್ ಪಕ್ಕದಲ್ಲೆಲ್ಲ ಇವಾಗ ಹೊಸದಾಗಿ ಬಂದಿರೋ ರೋಡ್ಸ್ ಪಕ್ಕದಲ್ಲೆಲ್ಲಾನು 1/2 kilometer ಫಾರ್ಮರ್ಸ್ ಅದರಿಂದ ತುಂಬಾ ಬೇಸೆತ್ತೋಗಿದ್ದಾರೆ. ಎಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಮ್ಗದು ಉಳಿಬೇಕು ಅಂತ. ನಾಲೆಜ್ ಕಾರಿಡಾರ್ ಅಂತ ಗವರ್ಮೆಂಟ್ ಅನೌನ್ಸ್ ಮಾಡಿತ್ತು. ನಮ್ಮ CM ಸರ್ ಅವರು ಇಲ್ಲಿ ಬಂದಾಗ ಹೇಳಿದ್ರು ನಾಲೆಜ್ ಕಾರಿಡಾರ್ಗೆ ಅಕ್ವೈರ್ ಮಾಡ್ತೀವಿ ಅಂತ. ಅದರಿಂದ ಫಾರ್ಮರ್ಸ್ಗೆ ಇಷ್ಟ ಆಗ್ತಿಲ್ಲ. ಮೋರ್ ದೆನ್ 3000 acres ಹೋಗುತ್ತೆ ಅಂತ ಫಾರ್ಮರ್ಸ್ ಒಂದು ಸ್ವಲ್ಪ ಬೇಸತ್ತಿದ್ದಾರೆ. ಅಂತ ಪ್ರಾಬ್ಲಮ್ಸ್ನ ನಾವು ಖಂಡಿತ ಅಡ್ರೆಸ್ ಮಾಡ್ತೀವಿ. ಅದೇ ತರ ಹೊಸೂರು ಮುನ್ಸಿಪಾಲಿಟಿಯನ್ನ ಕಾರ್ಪೊರೇಷನ್ ಲಿಮಿಟ್ಸ್ ತಂದಿದ್ದಾರೆ, ಆದ್ರೆ ಅದು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಇರೋಷ್ಟು ಫೆಸಿಲಿಟೀಸ್ ಇನ್ನೂ ಕೊಡ್ತಾ ಇಲ್ಲ. ಸೊ ಅದನ್ನು ಅಡ್ರೆಸ್ ಮಾಡ್ತೀವಿ. ಅದೇ ತರ ಇವಾಗ ಹೊಸೂರು ತುಂಬಾ ಡೆವಲಪ್ಡ್ ತಾಲೂಕಾಗಿದೆ, ಅದನ್ನ ಒಂದು ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ನಮ್ಮ ಇಂಟೆನ್ಷನ್. ಆವಾಗ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ಸ್ ಕಾಣಬಹುದು ಅಂತ ನಮ್ಮ ಆಸೆ. ಅದೇ ತರ ಹೊಸೂರು ಒಂದು ಸ್ಮಾರ್ಟ್ ಸಿಟಿ ಆಗಿ ಮಾಡಬೇಕು, ಒಂದು ಮಾಡೆಲ್ ಸಿಟಿ, ಸ್ಮಾರ್ಟ್ ಸಿಟಿ ಆಗಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಮೇಡಮ್, ಇವಾಗ ವುಮೆನ್ ಸೇಫ್ಟಿ ಬಗ್ಗೆ ಇವಾಗ ವುಮೆನ್ ಸೇಫ್ಟಿ ಈ ಗವರ್ಮೆಂಟ್ ಅಲ್ಲಿ ತುಂಬಾನೇ ಪುವರ್. ಎಲ್ಲಾ ರಿಮಾರ್ಕ್ಸು ಇದೆ. ಬೇಕಾದಷ್ಟು ಹೆಣ್ಣು ಮಕ್ಕಳಿಗೆ ಇದಿಲ್ಲ, ಸೇಫ್ಟಿ ಇಲ್ಲ. ಚಿಕ್ಕ ಹುಡುಗಿಯಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಎಲ್ಲರಿಗೂ ಇದು ಕಷ್ಟ ಇದೆ. ಸೊ ಇದನ್ನ ಖಂಡಿತ ನಮ್ ಗವರ್ಮೆಂಟ್ ಬಂದ್ರೆ, ಇದುವರೆಗೂ ಇದ್ದಿದ್ದ ಗವರ್ಮೆಂಟ್ ಅಲ್ಲಿ, ನಮ್ ಗವರ್ಮೆಂಟ್ ಅಲ್ಲಿ ಕ್ರೈಮ್ ರೇಟ್ ಯಾವ ತರ ಇತ್ತು, ಇದ್ರಲ್ಲಿ ಯಾವ ತರ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿ ಖಂಡಿತ ನಾವು ಒಂದು ಸೇಫ್ ಅಟ್ಮಾಸ್ಫಿಯರ್ ನಾವು ಕೊಡೋಕೆ ನಾನು ಇಷ್ಟಪಡ್ತೀನಿ. ಸರ್ ಕಡೆಯಿಂದ ದಯವಿಟ್ಟು ಎಲ್ಲರೂ 2 ಎಲೆ ಗುರ್ತಿಗೆ ಓಟ್ ಹಾಕಿ ಬಾಲಕೃಷ್ಣ ರೆಡ್ಡಿ ಅವರಿಗೆ ಒಂದು ಒಳ್ಳೆ ಮೆಜಾರಿಟಿ ಕೊಟ್ಟು ಗೆಲ್ಲಿಸಿದ್ರೆ ಮತ್ತೆ ಎಡಪಾಡಿ ಅಣ್ಣನ್ CM ಅವರು ಆಗಿ ಬರ್ತಾರೆ.